ಪದವೀಧರರಿಗೆ ಸಿಗಲಿದೆ 60,000 ಸಂಬಳ. ಭಾರತೀಯ ಸ್ಪರ್ಧಾ ಆಯೋಗದಲ್ಲಿದೆ ಭರ್ಜರಿ ಕೆಲಸ. ಏನಿದು ಭಾರತೀಯ ಸ್ಪರ್ಧಾ ಆಯೋಗ? ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಭಾರತೀಯ ಸ್ಪರ್ಧಾ ಆಯೋಗ ಯುವ ವೃತ್ತಿಪರರಿಗೆ ಹೊಸ ಅವಕಾಶಗಳನ್ನು ಕೊಡ್ತಾ ಇದೆ. ಕಾನೂನು, ಅರ್ಥಶಾಸ್ತ್ರ ಮತ್ತು ಮಾಹಿತಿ ತಂತ್ರಜ್ಞಾನ ವಿಭಾಗದಲ್ಲಿ ಯುವ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ನೇಮಕ ಮಾಡಿಕೊಳ್ಳುವುದಕ್ಕೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ತಿಂಗಳಿಗೆ 60,000 ರೂಪಾಯಿ ವೇತನದೊಂದಿಗೆ ಸರ್ಕಾರಿ ಸಂಸ್ಥೆಯಲ್ಲಿ ವೃತ್ತಿ ಜೀವನವನ್ನು ಆರಂಭಿಸುವುದಕ್ಕೆ ಇದು ಅತ್ಯುತ್ತಮ ಅವಕಾಶ ಆಗಿದೆ. ಭಾರತೀಯ ಸ್ಪರ್ಧಾ ಆಯೋಗ ಭಾರತದ ಮಾರುಕಟ್ಟೆಯಲ್ಲಿ ನ್ಯಾಯಯುತ ಸ್ಪರ್ಧೆಯನ್ನ ಕಾಪಾಡಿ ಗ್ರಾಹಕರ ಹಿತಾಸಕ್ತಿಯನ್ನ ರಕ್ಷಿಸುವಂತ ನಿಯಂತ್ರಣ ಸಂಸ್ಥೆಯಾಗಿರುವಂಥದ್ದು. ಇದು ಕಂಪನಿಗಳ ಏಕಾಧಿಪತ್ಯ ಮತ್ತು ಅಸಮಾನ ಸ್ಪರ್ಧೆಯನ್ನ ತಡೆಯುತ್ತೆ. ಹುದ್ದೆಗಳ ವಿವರ ಮತ್ತು ವೇತನ. ಈ ಒಂದು ನೇಮಕಾತಿಯ ಅಡಿಯಲ್ಲಿ 3 ಪ್ರಮುಖ ವಿಭಾಗಗಳಲ್ಲಿ ಹುದ್ದೆಯನ್ನ ನೀಡಲಾಗ್ತಾ ಇದೆ. ಕಾನೂನು, ಅರ್ಥಶಾಸ್ತ್ರ ಮತ್ತು ಐಟಿ. ಹೀಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 60,000 ರೂಪಾಯಿ ಸಂಬಳ ಸಿಗುತ್ತೆ. ಹುದ್ದೆಗಳು ಒಪ್ಪಂದ ಆಧಾರ ಆಗಿದ್ದು ಪ್ರದರ್ಶನದ ಆಧಾರದ ಮೇಲೆ ಮುಂದುವರಿಸೋದಕ್ಕೆ ಅವಕಾಶವಿದೆ. ಅರ್ಹತಾ ಮಾನದಂಡಗಳು. ಕಾನೂನು ವಿಭಾಗ. ಅರ್ಜಿ ಸಲ್ಲಿಸೋದಕ್ಕೆ ಅಭ್ಯರ್ಥಿಯು ಭಾರತದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಅಥವಾ ಅದರ ಸಮಾನವಾದ ಪದವಿಯನ್ನ ಹೊಂದಿರಬೇಕು. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಥವಾ ಇತರ ನ್ಯಾಯಾಂಗ ಸಂಸ್ಥೆಗಳಲ್ಲಿ ಅಭ್ಯಾಸದ ಅನುಭವ ಇರುವವರಿಗೆ ಆದ್ಯತೆಯನ್ನ ಕೊಡಲಾಗುತ್ತೆ. ಅರ್ಥಶಾಸ್ತ್ರ ವಿಭಾಗ. ಅಭ್ಯರ್ಥಿಯು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು. ಸೂಕ್ಷ್ಮ ಅರ್ಥಶಾಸ್ತ್ರ, ಆರ್ಥಿಕ ವಿಶ್ಲೇಷಣೆ ಮತ್ತು ಸ್ಪರ್ಧಾತ್ಮಕ ನೀತಿಗಳ ಕ್ಷೇತ್ರದಲ್ಲಿ ಅನುಭವ ಇದ್ದರೆ ಹೆಚ್ಚುವರಿ ಲಾಭ ಸಿಗುತ್ತೆ. ಇನ್ನು ಐಟಿ ವಿಭಾಗ, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಐಟಿ, ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ತಂತ್ರಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಹೊಂದಿರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಮಾಹಿತಿ ನಿರ್ವಹಣೆ, ಡೇಟಾ ಅನಾಲಿಸಿಸ್ ಅಥವಾ ಸೈಬರ್ ಸುರಕ್ಷತೆ ವಿಚಾರದಲ್ಲಿ ಪರಿಣಿತಿ ಹೊಂದಿರುವವರಿಗೆ ಹೆಚ್ಚು ಅವಕಾಶವನ್ನ ಕೊಡಲಾಗುತ್ತೆ. ವಯಸ್ಸಿನ ಮಿತಿ ಮತ್ತು ಅನುಭವ. ಯುವ ವೃತ್ತಿಪರರ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಗರಿಷ್ಠ ವಯಸ್ಸು 30 ವರ್ಷ ನಿಗದಿಪಡಿಸಲಾಗಿದೆ. ಈ ಒಂದು ವಯಸ್ಸಿನ ಒಳಗಾಗಿ ಅರ್ಹ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಸಂಬಂಧಿತ ಕ್ಷೇತ್ರದಲ್ಲಿ ಕನಿಷ್ಠ 1 ವರ್ಷದ ಅನುಭವ ಅಗತ್ಯ. ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಅರ್ಹತೆ ಮತ್ತು ಅನುಭವದ ಆಧಾರದ ಮೇಲೆ ಇದನ್ನ ನಡೆಸಲಾಗುತ್ತೆ. ಆಯ್ಕೆಯಾದ ಅಭ್ಯರ್ಥಿಗಳನ್ನ ಸಂದರ್ಶನ ಅಥವಾ ದಾಖಲೆ ಪರಿಶೀಲನೆಯ ಮೂಲಕ ಅಂತಿಮವಾಗಿ ನೇಮಕಾತಿ ಮಾಡಲಾಗುತ್ತೆ. ಅರ್ಜಿ ಸಲ್ಲಿಸುವಂತಹ ವಿಧಾನ ಹೇಗೆ ಅಂತ ನೋಡೋದಾದ್ರೆ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನ ಕೊಡಬೇಕಾಗುತ್ತೆ. ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಫಿಷಿಯಲ್ ವೆಬ್ಸೈಟ್. ಈ ಒಂದು ಹೋಮ್ ಪೇಜ್ನಲ್ಲಿ ಲಭ್ಯ ಇರುವಂತಹ ಆನ್ಲೈನ್ ಅರ್ಜಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಸರಿಯಾಗಿ ಅಲ್ಲಿ ನಮೂದಿಸಬೇಕು. ಅಗತ್ಯ ದಾಖಲೆಗಳ ಸ್ಕ್ಯಾನ್ ಪ್ರತಿಗಳನ್ನ ಅಪ್ಲೋಡ್ ಮಾಡಬೇಕು. ಅರ್ಜಿಯಲ್ಲಿ ಸಲ್ಲಿಸುವಂತಹ ಮೊದಲು ಎಲ್ಲಾ ಮಾಹಿತಿಗಳನ್ನ ಒಮ್ಮೆ ನೀವು ಚೆಕ್ ಮಾಡಿಕೊಳ್ಬೇಕಾಗುತ್ತೆ. ಅರ್ಜಿಯನ್ನ ಸಲ್ಲಿಸಿದ ನಂತರ ಅದರ ಪ್ರಿಂಟ್ ಕಾಪಿಯನ್ನ ಒಂದು ಕಡೆ ಸಂಗ್ರಹಣೆ ಮಾಡಿ ಇಟ್ಕೊಳ್ಳಿ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ 1ನೇ ತಾರೀಕು 2025ರಂದು. ಈ ಒಂದು ದಿನಾಂಕದ ನಂತರ ಯಾವುದೇ ಅರ್ಜಿಯನ್ನ ಸ್ವೀಕಾರ ಮಾಡೋದಕ್ಕೆ ಆಗೋದಿಲ್ಲ. ಅರ್ಜಿ ಆರಂಭದ ದಿನಾಂಕ ಈಗಾಗಲೇ ಆರಂಭ ಆಗಿರುವಂಥದ್ದು. ಕೊನೆಯ ದಿನಾಂಕ ಡಿಸೆಂಬರ್ 1, 2025. ವೇತನ ತಿಂಗಳಿಗೆ 60,000 ರೂಪಾಯಿ. ಹಾಗಿದ್ರೆ ಯಾಕಿನ್ನೂ ತಡ ಮಾಡ್ತೀರಾ? ಈಗಲೇ ಅರ್ಜಿ ಹಾಕಿ 60,000 ರೂಪಾಯಿ ಸಂಬಳವನ್ನ ಪಡೆಯಿರಿ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.